ಸೊ ಇದನ್ನು ಸಣ್ಣಕ್ಕೆ ಹಚ್ಕೊಂಡ್ರೆ ಬೇಗ ಗೋಲ್ಡನ್ ಬ್ರೌನ್ ಆಗುತ್ತೆ. ಸೊ ಈಗ ಬೇಗ ಅದು ಒಂದು ಸ್ವಲ್ಪ ಫ್ರೈ ಮಾಡಬೇಕು ಆನಿಯನ್ ಅಂತ ಹೇಳಿದ್ರೆ, ಸೊ ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಅದು ಬೇಗ ಗೋಲ್ಡನ್ ಬ್ರೌನ್ ಆಗುತ್ತೆ. ಮತ್ತು ಅದು ನಾವು ತಿನ್ನಬೇಕಾದ್ರೆ ಆನಿಯನ್ ಸಿಕ್ಕಿದ್ರೆ ಅದು ಚೆನ್ನಾಗಿ ನಮಗೆ ಟೇಸ್ಟು ಇರುತ್ತೆ. ಸೊ ನೋಡಲಿಕ್ಕೆ ಸೊ ಹಾಕ್ಕೊಂಡು ಅದು ಫ್ರೈ ಮಾಡಿದ್ದಾದಮೇಲೆ ಇದು ನೆಕ್ಸ್ಟ್ ಗೋಲ್ಡನ್ ಬ್ರೌನ್ ಬಂತು ಅಂತ ಹೇಳಿ ಸ್ವಲ್ಪ ಕಲರ್ ಬಂದರೆ ಸಾಕು. ಆಗಿದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಅದು ನಾವು ಆವಾಗಲೇ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಅದನ್ನು ನಾವು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ಒಂದು 2-3 ನಿಮಿಷ ಅಂದರೆ ಅದನ್ನು ಫ್ರೈ ಮಾಡಬೇಕು. ನಾವು ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಳಿ ನೀವು. ಸೊ ಹಾಕ್ಕೊಂಡಿದ್ದಾದಮೇಲೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಅದರ ಜೊತೆಗೆ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಸೊ ಈ ಟೈಮಲ್ಲಿ ನಾವು ಮೆಣಸಿನ ಪುಡಿಯನ್ನು ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ, ನಮಗೆ ನ್ಯಾಚುರಲ್ ಕಲರ್ ಬರುತ್ತೆ. ಸೊ ಅದಕ್ಕೆ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು 2 to 3 ಸೆಕೆಂಡ್ಸ್ ಫ್ರೈ ಮಾಡಿ ಚೆನ್ನಾಗಿ. ಇಲ್ಲಿ ಘಮ ಘಮ ಅಂತ ಒಂದು ಸ್ಮೆಲ್ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಆಮೇಲೆ ಪುದೀನ ಎಲೆಯನ್ನು ಒಂದು ಸ್ವಲ್ಪ ಹಾಕಿ ಅದು ಸೇಮ್ ಇದೇ ಥರ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅದುವರೆಗೂ ನಾವು ಫ್ರೈ ಮಾಡಬೇಕು. ಇಲ್ಲಿ ಸೊ ಮೀಡಿಯಮ್ ಟು ಲೋ ಫ್ಲೇಮ್ಗೆ ಚೇಂಜ್ ಮಾಡಿಕೊಂಡು ಫ್ರೈ ಮಾಡ್ತಾ ಬರಬೇಕು. ಸೊ ಅದಾದಮೇಲೆ ಅವರೆಕಾಯಿಯನ್ನು ಹಾಕಬೇಕು. ಅವರೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಾಕಿದ್ದಾದಮೇಲೆ ಅವರೆಕಾಯಿಯನ್ನು ಸೊ ಅದು ಅದ್ರ ಜೊತೆ ಮಿಕ್ಸ್ ಆಗಬೇಕು, ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳುತ್ತೆ, ಅದುವರೆಗೂ ನಾವು ಹಾಕಬೇಕು. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾವು ಕೊರಿಯಾಂಡರ್ ಪೌಡರ್ ಮತ್ತು ಉಪ್ಪು ಎಲ್ಲ ಹಾಕ್ಕೋಬೇಕು. ಸೊ ಮತ್ತು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಅದು ಆಯಿಲ್ ಎಲ್ಲ ಮೇಲೆ ಬಂದು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದುವರೆಗೂ ನಾವು ಹಾಗೆ ಇಟ್ಕೊಂಡೇ ಇರಬೇಕು, ಹಾಗೆ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಇದು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡೇ ಮಾಡಬೇಕು. ಸೊ ತುಂಬ ಹೈಯಲ್ಲಿ ಇಟ್ಟಿದ್ದೀರಿ ಅಂದರೆ ಅದು ಇದಾಗೋಗ್ಬಿಡುತ್ತೆ. ಸೊ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀವೋ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ವಾಟರ್, ಅದೇ ಅಳತೆಯಲ್ಲಿ ನಾವು ಹಾಕಬೇಕು. ವಾಟರ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಇರಬೇಕಾದ್ರೆ ನಾವು ರೈಸ್ ನೆನೆಸಿಟ್ಕೊಂಡಿರ್ತೀವಲ್ಲ ಆ ರೈಸನ್ನು ಹಾಕ್ಕೋಬೇಕು. ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ ಸರಿ ಇದೆಯಾ ಅಂತ ಹೇಳಿಬಿಟ್ಟು ನೋಡಬೇಕು. ನೋಡಿದ್ದಾದಮೇಲೆ ಮುಚ್ಚಳವನ್ನು ಮುಚ್ಚಿ 1 ವಿಸಿಲ್ ಬಿಟ್ಟರೆ ಸಾಕು. ಸೊ ನಮ್ಮ ಇವತ್ತಿನ ಸ್ಪೆಷಲ್ ರೆಡಿ ಆಯಿತು. ಥ್ಯಾಂಕ್ ಯು.